ಈ ದಿನ ಗುರುಪೂರ್ಣಿಮಾ. ಆಷಾಢದ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಅಂತ ಹೇಳಲಾಗುತ್ತೆ. ಇದನ್ನು ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ನಮ್ಮ ವೇದಗಳನ್ನು ರಚಿಸಿದಂತಹ ವೇದವ್ಯಾಸರು ಹುಟ್ಟಿದ ದಿನ ಅಂತ. ಹಾಗೆ ಜೈನ್ಸಲ್ಲೂ ಹಾಗೂ ಬುದ್ಧಿಸ್ಟಲ್ಲೂ ಇದನ್ನು ಬಹಳ ಮುಖ್ಯವಾಗಿ ಅನುಸರಿಸ್ತಾರೆ. ಯಾಕಂದರೆ ಮಹಾವೀರರಿಗೆ ಮೊದಲ ಅನುಯಾಯಿ ದೊರಕಿದ ದಿನ, ಹಾಗೆ ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ಕೊಟ್ಟಿದಂತಹ ದಿನ ಅಂತ. ಈ ದಿನ ನಮ್ಮ ಜೀವನದಲ್ಲಿ ಅದೆಂಥದ್ದೇ ಆಗಿರಲಿ, ಯಾರೇ ಆಗಿರಲಿ, ನಮ್ಮ ಗುರುಗಳಾಗಿರಲಿ, ನಮ್ಮ ಸ್ನೇಹಿತರಾಗಿರಲಿ, ತಂದೆ ತಾಯಿ ಆಗಿರಲಿ, ಅಥವಾ ನಾವು ಆರಾಧಿಸೋದು ಯಾರೇ ದೇವರಾಗಿರಲಿ, ನಮ್ಮನ್ನು ಸ್ವಲ್ಪನಾದರೂ ಕತ್ತಲಿಂದ ಬೆಳಕಿನೆಡೆಗೆ ಕರ್ಕೊಂಡು ಬಂದಿದ್ರೆ, ನಮಗೆ ಒಂದು ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟಿದ್ರೆ, ಅವ್ರನ್ನ ನೆನೀತಾ ಅವರಿಗೆ ವಂದನೆಗಳನ್ನು ಅರ್ಪಿಸೋದೇ ಗುರುಪೂರ್ಣಿಮದಲ್ಲಿ ನಾವು ಮಾಡೋ ಕೆಲಸ. ನಮ್ಮ ಜೀವನದಲ್ಲಿ ಇರೋದಕ್ಕೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಹೋದರೆ ಮತ್ತಷ್ಟು ವಿಷಯಗಳು, ಅಂಥದ್ದೇ ವಿಷಯಗಳು ಜೀವನಕ್ಕೆ ಬರ್ತಾ ಹೋಗ್ತವೆ. ಆ್ಯಂಡ್ ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಈ ಥರ ಜ್ಞಾನವನ್ನು ಕೊಟ್ಟಿದ್ರೆ, ಕತ್ತಲಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಬರೋ ಗುರುಗಳಾಗಿ ಆ್ಯಕ್ಟ್ ಮಾಡಿದರೆ, ಅವರಿಗೆ ವಂದನೆಗಳು ಅರ್ಪಿಸೋದ್ರಿಂದ ಇನ್ನಷ್ಟು ಇಂತಹ ಗುರುಗಳು ನಮ್ಮ ಜೀವನಕ್ಕೆ ಬರ್ತಾ ಹೋಗ್ತಾರೆ. ನಮ್ಮ ಜೀವನದಲ್ಲಿ ಯಾರೋ ಏನೋ ಮಾಡಿ ಹೋಗಿರ್ತಾರೆ, ಏನೋ ಒಂದು ಕೆಟ್ಟ ಸಂದರ್ಭ ನಡೆದಿರುತ್ತೆ, ನಾವು ನನಗೆ ಯಾಕೆ ಹಿಂಗಾಯಿತು ಅಂತ ಕೇಳೋ ಬದಲು ಇದ್ದು ಅಥವಾ ಇವರು ನಮಗೆ ಏನು ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಲಿಯೋಕೆ ಹೋದರೆ ಅಲ್ಲೂ ಕೂಡ ಕಲಿಯೋಕೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಆ ಥರ ಯಾರಾದರೂ ನಿಮ್ಮನ್ನು ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಬಂದಿದ್ದರೆ, ಜ್ಞಾನವನ್ನು ಕೊಟ್ಟಿದ್ರೆ, ಇವತ್ತು ಅವ್ರನ್ನ ನೆನೀರಿ, ಅವರಿಗೆ ವಂದನೆಗಳನ್ನ ಹೇಳಿ, ಇದನ್ನು ಅವರಿಗೆ ಶೇರ್ ಮಾಡಿ, ಅವ್ರನ್ನ ಟ್ಯಾಗ್ ಮಾಡಿ, ಗುರುಪೂರ್ಣಿಮದ ಶುಭಾಶಯಗಳನ್ನ ತಿಳಿಸಿ. ಗುರುಪೂರ್ಣಿಮದ ಶುಭಾಶಯಗಳು.